ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಳೆಯಿಂದ ರಾಜ್ಯಾದ್ಯಂತ ಕಾಲೇಜುಗಳು ಓಪನ್ ಆಗಲಿವೆ. ಇದಕ್ಕಾಗಿ ಉನ್ನತ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಯನ್ನು ನಡೆಸಿದೆ. ಅಂತಿಮ ವರ್ಷದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ನೇರ ತರಗತಿಗಳು ನಡೆಯಲಿವೆ. ಕಾಲೇಜುಗಳನ್ನು ತೆರೆಯುವುದಕ್ಕೆ ಯುಜಿಸಿ ಮಾರ್ಗಸೂಚಿ ಹೊರಡಿಸಿದ್ದು, ಅದರಂತೆ ತರಗತಿ ನಡೆಸುವುದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ನಡೆಸಿದೆ. ಬೆಂಗಳೂರಲ್ಲಿ ಎಲ್ಲಾ ಕಾಲೇಜುಗಳಲ್ಲೂ ಸಕಲ ತಯಾರಿ ನಡೆದಿದೆ. ಕಾಲೇಜಿಗೆ ಬರುವುದಕ್ಕೆ ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ ಹಾಗೂ ತರಗತಿಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ಕೋವಿಡ್ ಹಿನ್ನೆಲೆಯಲ್ಲಿ ಕಾಲೇಜುಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಕೋವಿಡ್ ನಿಯಮ ಪಾಲಿಸಿದ ಕಾಲೇಜುಗಳ ವಿರುದ್ಧ ಯಾರೆಲ್ಲ ಪಾಲನೆ ಮಾಡಲ್ಲ ಅವರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಉನ್ನತ ಶಿಕ್ಷಣ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಸಂಸ್ಥೆಗಳಲ್ಲಿ ಎಲ್ಲ ರೀತಿಯಾದಂಥ ಈ ಒಂದು ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ಕಾರ್ಯರೂಪ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಲಾಗುವುದು. ಈ ದಿಕ್ಕಿನಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ಗಳಿದ್ದಾವೆ. ಆ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರು, ಆ ಪ್ರಾಂಶುಪಾಲರಿರ್ತಾರೆ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನ. ನಾಳೆಯಿಂದ ಕಾಲೇಜು ಶುರುವಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯದ ಕಾಲೇಜುಗಳಲ್ಲಿ ಸಕಲ ಸಿದ್ಧತೆ ನಡೆಸಲಾಗ್ತಾ ಇದೆ. ರಾಯಚೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ವರ್ಷದಲ್ಲಿ 1200 ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಕಾಲೇಜಿನ ಪ್ರತಿ ಕೊಠಡಿ ಸ್ಯಾನಿಟೈಸ್ ಮಾಡಲಾಗಿದೆ. ಮಾಸ್ಕ್, ಸಾಮಾಜಿಕ ಅಂತರಕ್ಕೆ ಒತ್ತನ್ನು ಕೊಡಲಾಗಿದೆ. ಇನ್ನು ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಪ್ರತಿ ಕೊಠಡಿಯಲ್ಲಿ ಒಂದು ಬೆಂಚ್, ಇನ್ನೊಂದು ಬೆಂಚ್ ಮಧ್ಯೆ ಸಾಮಾಜಿಕ ಅಂತರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹಾಸ್ಟೆಲ್ನಲ್ಲಿ ಒಂದು ಕೊಠಡಿಯಲ್ಲಿ 3 ವಿದ್ಯಾರ್ಥಿಗಳ ಬದಲಿಗೆ ಓರ್ವ ವಿದ್ಯಾರ್ಥಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆರ್ಟಿಪಿಸಿಆರ್ ಮೂಲಕ ನಾಳೆ ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆ ನಡೆಸಲಾಗುತ್ತೆ. ಕಲಬುರಗಿಯಲ್ಲೂ ಕಾಲೇಜುಗಳನ್ನು ತೆರೆಯಲು ಸಕಲ ಸಿದ್ಧತೆ ನಡೆಸಲಾಗಿದೆ. ನಾಳೆಯಿಂದ ಪದವಿ ಪಿಜಿ ತರಗತಿಗಳು ಆರಂಭ ಆಗ್ತಾ ಇರೋದ್ರಿಂದ ಮಂಡ್ಯ, ಮೈಸೂರು, ಕೊಡಗಿನಲ್ಲೂ ಸಕಲ ತಯಾರಿಯನ್ನು ನಡೆಸಲಾಗಿದೆ. ಮಡಿಕೇರಿ ಸರ್ಕಾರಿ ಪದವಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುವಾಗಲೂ ಸಾಮಾಜಿಕ ಅಂತರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಾಲೇಜ್ ಸಿಬ್ಬಂದಿ 6 ಅಡಿಗೊಂದು ಮಾರ್ಕ್ ಅನ್ನು ಮಾಡಿದ್ದಾರೆ. ತರಗತಿಗಳಲ್ಲೂ 3 ಅಡಿ ಅಂತರಕ್ಕೊಂದು ಡೆಸ್ಕ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ತರಗತಿ ಕೊಠಡಿಗಳಿಗೂ ಸ್ಯಾನಿಟೈಸ್ ಮಾಡಲಾಗಿದೆ. ಇನ್ನು ಮೈಸೂರಿನ ಮಹಾರಾಣಿ ಕಾಲೇಜ್ ಆವರಣ ಸ್ಯಾನಿಟೈಸ್ ಮಾಡಲಾಗಿದೆ. ಮಹಾನಗರ ಪಾಲಿಕೆ ಸಿಬ್ಬಂದಿ ಕಾಲೇಜ್ ಆವರಣದಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಂತಹ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ತರಗತಿಯನ್ನು ನಡೆಸೋದಕ್ಕೆ ಸಿದ್ಧತೆ ನಡೆದಿದೆ. ದೀಪಾವಳಿ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಗಾಯಗೊಳ್ಳೋರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತಿದೆ. ನಿನ್ನೆ ಒಂದೇ ದಿನ 6 ಜನರಿಗೆ ಪಟಾಕಿ ಸಿಡಿತದಿಂದ ಗಾಯಗಳಾಗಿವೆ. ಮಿಂಟೋ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗ್ರೀನ್ ಪಟಾಕಿ ಬದಲು ರೆಗ್ಯುಲರ್ ಪಟಾಕಿಯಿಂದಲೇ ಹೆಚ್ಚಿನ ಗಾಯಗಳಾಗಿವೆ. ನಗರದಲ್ಲಿ ಗಾಯಾಳುಗಳ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಮಿಂಟೋ, ನಾರಾಯಣ ನೇತ್ರಾಲಯ, ಮೋದಿ ಕಣ್ಣಿನ ಆಸ್ಪತ್ರೆ ಹಾಗೂ ನೇತ್ರಧಾಮ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. 7 ಮಂದಿಗೆ ಮೇಜರ್ ಇಂಜುರಿ ಆಗಿದ್ದು 13 ಮಂದಿಗೆ ಮೈನರ್ ಇಂಜುರಿ ಆಗಿದೆ. ದೇಶಾದ್ಯಂತ ದೀಪಾವಳಿ ಸಂಭ್ರಮ ಮನೆ ಮಾಡಿದರೆ ಚಾಮರಾಜನಗರ ಜಿಲ್ಲೆಯ 7 ಗ್ರಾಮಗಳಲ್ಲಿ ದೀಪಾವಳಿ ಆಚರಣೆ ಇಲ್ಲ. ಬಲಿಪಾಡ್ಯಮಿ ಬುಧವಾರ ಬಂದರೆ ಮಾತ್ರ ಇಲ್ಲಿ ದೀಪಾವಳಿಯನ್ನ ಇತರೆ ಕಡೆಗಳಂತೆ ಆಚರಣೆ ಮಾಡಲಾಗುತ್ತೆ. ಆದರೆ ಈ ವರ್ಷ ಬಲಿಪಾಡ್ಯಮಿ ಸೋಮವಾರ ಬಂದಿರೋದ್ರಿಂದ ಇವತ್ತು ದೀಪಾವಳಿ ಆಚರಣೆ ಇಲ್ಲ. ಗುಂಡ್ಲುಪೇಟೆ ತಾಲೂಕಿನ ಇಂಗಲವಾಡಿ, ಮಳವಳ್ಳಿ, ವೀರನಪುರ, ಬನ್ನಿತಾಳಪುರ, ಬೆಂಡಗಳ್ಳಿ, ನೇನೆಕಟ್ಟೆ ಹಾಗೂ ನಲ್ಲೂರು ಗ್ರಾಮಗಳಲ್ಲಿ ತಲೆತಲಾಂತರದಿಂದ ಈ ವಿಚಿತ್ರ ಆಚರಣೆ ಜಾರಿಯಲ್ಲಿದೆ. ಬುಧವಾರ ಬಿಟ್ಟು ಬೇರೆ ದಿನ ದೀಪಾವಳಿ ಆಚರಿಸಿದ್ರೆ ಕೆಡಕು ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಹೀಗಾಗಿ ಈ ವರ್ಷ ಇವತ್ತು ಅಂದ್ರೆ ಸೋಮವಾರದ ಬದಲು ಬುಧವಾರ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಒಂದು ವೇಳೆ ನಿಯಮ ಮೀರಿ ಬೇರೆ ದಿನ ದೀಪಾವಳಿ ಆಚರಣೆ ಮಾಡಿದ್ರೆ ಜನರಿಗೆ ಹಾಗೂ ದನ ಕರುಗಳಿಗೆ ತೊಂದರೆಯಾಗುತ್ತೆ ಅಂತ ಗ್ರಾಮಸ್ಥರು ನಂಬಿಕೊಂಡಿದ್ದಾರೆ. ಇತ್ತ ಕಲಬುರಗಿ, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಈ ಬಾರಿ ಸೂತಕದ ವಾತಾವರಣ ಇದೆ. ಪ್ರವಾಹ ಬಂದು ಜನರು ಇನ್ನೂ ಸಮುದಾಯ ಭವನಗಳಲ್ಲೇ ಆಶ್ರಯ ಪಡೆದಿದ್ದಾರೆ. ಪ್ರವಾಹ ಕಡಿಮೆಯಾಗಿದ್ರೂ ಅವರಿನ್ನು ಪುನರ್ವಸತಿ ಕೇಂದ್ರದಲ್ಲೇ ವಾಸಿಸುವಂತಾಗಿದೆ. ಎಷ್ಟೋ ಜನ ಮನೆ ಬಿದ್ದು ಹೋಗಿವೆ. ಹಲವು ಊರುಗಳು ಪಾಳು ಬಿದ್ದಿವೆ. ಬಿದ್ದು ಹೋದ ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ. ಬೆಳಗಾವಿಯಲ್ಲಿ ಕೆಲವರು ಇನ್ನೂ ಬಿದ್ದ ಮನೆಗಳಲ್ಲೇ ವಾಸವನ್ನ ಮಾಡ್ತಿದ್ದಾರೆ. 2019ರಲ್ಲೂ ಪ್ರವಾಹ ಬಂದಿದ್ದು ಆಗಿನಿಂದಲೂ ಪರಿಹಾರವೇ ಸಿಗದೆ ಜನ ಒದ್ದಾಡ್ತಿದ್ದಾರೆ. ಈ ಬಾರಿ ದೀಪಾವಳಿ ಸಂಭ್ರಮವೇ ಅಲ್ಲಿ ಮಾಯವಾಗಿದೆ. ಮೈಸೂರಿನಲ್ಲಿ ದೀಪಾವಳಿ ಹಬ್ಬದ ದಿನ ಅವಘಡ ಸಂಭವಿಸಿದೆ. ಎಚ್ಡಿ ಕೋಟೆ ತಾಲೂಕಿನ ಕೆ ಬೆಳತ್ತೂರು ಗ್ರಾಮದಲ್ಲಿ ದೀಪಾವಳಿಯ ಪ್ರಯುಕ್ತ ಎತ್ತಿನಗಾಡಿ ಓಟ ಆಯೋಜನೆ ಮಾಡಲಾಗಿತ್ತು.
ಎತ್ತಿನ ಗಾಡಿ ಆಯತಪ್ಪಿ ಮನೆಗೆ ಡಿಕ್ಕಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗದೆ ಗಾಡಿಯಲ್ಲಿದ್ದವರು ಬಚಾವಾಗಿದ್ದಾರೆ. ಲಾಕ್ಡೌನ್ ಬಳಿಕ ದೇಶದ 2 ಪ್ರಸಿದ್ಧ ದೇಗುಲಗಳು ಇಂದಿನಿಂದ ಓಪನ್ ಆಗಿವೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಹಾಗೂ ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇಗುಲದಲ್ಲಿ ಇಂದಿನಿಂದ ಭಕ್ತರು ದರ್ಶನ ಪಡೆದಿದ್ದಾರೆ. ಇನ್ನೆರಡು ತಿಂಗಳು ಅಯ್ಯಪ್ಪ ದರ್ಶನ ಸಿಗಲಿದ್ದು ಪ್ರತಿದಿನ 1,000 ಭಕ್ತರಿಗೆ ಮಾತ್ರ ಪ್ರವೇಶ ಇರುತ್ತೆ. ಬೆಟ್ಟ ಹತ್ತುವ ಮುನ್ನ ಕೋವಿಡ್ ಟೆಸ್ಟ್ ಕಡ್ಡಾಯ, ಸೋಂಕು ಇಲ್ಲ ಎಂಬ ದೃಢೀಕರಣ ಪತ್ರ ಇರಬೇಕು. ಇನ್ನು ಮಹಾರಾಷ್ಟ್ರದ ಪ್ರಸಿದ್ಧ ಶಿರಡಿ ಸಾಯಿಬಾಬಾ ಮಂದಿರ ಕೂಡ ಇಂದಿನಿಂದ ಭಕ್ತರಿಗೆ ಮುಕ್ತ ಆಗಿದೆ. ಎಂದು ಭಕ್ತರ ಸಂಖ್ಯೆ ಕಡಿಮೆ ಇದೆ. ಅಲ್ಲದೆ ಮಹಾರಾಷ್ಟ್ರದ ಎಲ್ಲಾ ದೇಗುಲಗಳು ಬಾಗಿಲು ತೆರೆದಿವೆ. ಮುಂಬೈನ ಸಿದ್ಧಿವಿನಾಯಕ, ಪುಣೆಯ ಗಣಪತಿ ದೇಗುಲ ಸೇರಿದಂತೆ ಮಹಾರಾಷ್ಟ್ರದ ಎಲ್ಲಾ ದೇಗುಲಗಳಿಗೆ ಇಂದಿನಿಂದ ಭಕ್ತರಿಗೆ ದರ್ಶನ ಸಿಕ್ಕಿದೆ. ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ತೆರೆಬಿದ್ದಿದೆ. ದೇಗುಲದ ದ್ವಾರ ಶಾಸ್ತ್ರೋಕ್ತವಾಗಿ ಬಂದಾಗಿದೆ. ನವೆಂಬರ್ 5ರಿಂದ ಓಪನ್ ಆಗಿದ್ದ ಹಾಸನಾಂಬೆ ದೇಗುಲ ಇವತ್ತು ಮಧ್ಯಾಹ್ನ 1:00ವರೆಗೆ ವಿಶೇಷ ಪೂಜೆ ಬಳಿಕ ಬಾಗಿಲನ್ನು ಮುಚ್ಚಲಾಯಿತು. ಕಡೇ ದಿನವಾದ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವ ಗೋಪಾಲಯ್ಯ ಸೇರಿದಂತೆ ಗಣ್ಯರು ಆಗಮಿಸಿ ದೇವಿಯ ದರ್ಶನ ಪಡೆಕೊಂಡರು. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ರಾಯಚೂರಿನ ನಿರಮಾನವೀಯ ಎಲ್ಲಮ್ಮ ದೇಗುಲದಲ್ಲಿ ಭಾರೀ ಜನಜಾತ್ರೆ ಸೇರಿತು. ಹಬ್ಬದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಭಕ್ತರು ಆಗಮಿಸಿ ಎಲ್ಲಮ್ಮನ ದರ್ಶನ ಪಡೆದರು. ಬಲಿಪಾಡ್ಯಮಿ ದಿನ ಭಾರೀ ಪ್ರಮಾಣದ ಭಕ್ತರು ಬರ್ತಾರೆ ಅಂತ ಮಾಹಿತಿ ಇದ್ರೂ ದೇವಾಲಯದ ಆಡಳಿತ ಮಂಡಳಿ ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಂಡಿರಲಿಲ್ಲ. ಭಕ್ತರು ಮಾಸ್ಕ್ ಇಲ್ಲದೆ ಸಾಮಾಜಿಕ ಅಂತರವನ್ನು ಪಾಲಿಸದೆ ದೇವರ ದರ್ಶನಕ್ಕೆ ಆಗಮಿಸಿದರು. ಕೊರೋನಾ ಲಾಕ್ಡೌನ್ನಿಂದಾಗಿ ಸಾರಿಗೆ ನಿಗಮ ಸಂಪೂರ್ಣವಾಗಿ ನಷ್ಟಕ್ಕೀಡಾಗಿದೆ. ಈ ಹಿನ್ನೆಲೆಯಲ್ಲಿ ಬಸ್ ದರವನ್ನು ಏರಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ಇಲಾಖೆ ಸಿಬ್ಬಂದಿಗೆ ವೇತನವನ್ನು ನೀಡಿಲ್ಲ. ಹೀಗಾಗಿ ನಷ್ಟವನ್ನ ಸರಿದೂಗಿಸಲು ಬಸ್ ದರ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರಿಗೆ ಸಚಿವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. 18% ಟಿಕೆಟ್ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ನೀಡಲಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಸದ್ಯಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಬ್ಬಂದಿಗೆ ವೇತನ ನೀಡೋ ಬಗ್ಗೆ ಲಕ್ಷ್ಮಣ ಸವದಿ ಸಿಎಂ ಬಿಎಸ್ವೈ ಜೊತೆಯೂ ಚರ್ಚೆಯನ್ನು ಮಾಡಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸಂಬಳಕ್ಕೆ ಹಣದ ಕೊರತೆ ಇದೆ. 634 ಕೋಟಿ ನೀಡೋದಕ್ಕೆ ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ ಸಾರಿಗೆ ನೌಕರರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಇನ್ನೂ ಯಾವುದೂ ನಮ್ಮ ಮುಂದೆ ಪ್ರಸ್ತಾವನೆಯೂ ಇಲ್ಲ ಮತ್ತು ಅದರ ಬಗ್ಗೆ ಯಾವುದೇ ಚರ್ಚೆನೂ ಇಲ್ಲ. ಇಂಥ ಸಂದರ್ಭದಲ್ಲಿ, ಕರೋನಾ ಬಂದಂಥ ಸಂದರ್ಭದಲ್ಲಿ, ಇಂಥ ಕಷ್ಟಕಾಲದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೊರೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದರ ಪ್ರಸ್ತಾವನೆ ಈಗಾಗಲೇ ನಾವು ಕೈಗೆ ತಗೊಂಡಿಲ್ಲ. ಯಥಾಸ್ಥಿತಿ ಮುಂದುವರಿಯುತ್ತೆ. ಸಾರಿಗೆ ಇಲಾಖೆ ಸಿಬ್ಬಂದಿಗೆ ದೀಪಾವಳಿ ಟೈಮ್ನಲ್ಲೂ ಸಂಬಳ ಆಗಿಲ್ಲ. ಹೀಗಾಗಿ ಅವರ ಕುಟುಂಬಸ್ಥರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರ ಮಕ್ಕಳು ಸಿಎಂ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೆ ವಿಭಿನ್ನವಾಗಿ ಮನವಿ ಮಾಡಿದ್ದಾರೆ. ಸಿಎಂ ಅಂಕಲ್, ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಿದ್ದಾರೆ, ನಮ್ಮ ಮನೆಯಲ್ಲಿ ಹಬ್ಬವೇ ಇಲ್ಲ. ನಮ್ಮಪ್ಪನಿಗೆ ಹೊಸ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ರೆ ದುಡ್ಡಿಲ್ಲ ಅಂತಾರೆ. ದಯವಿಟ್ಟು ಅಪ್ಪನಿಗೆ ಸಂಬಳ ಕೊಡಿ ಪ್ಲೀಸ್ ಅಂತ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಸಾರಿಗೆ ನೌಕರರ ಮಕ್ಕಳ ನೋವಿನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಪ್ಪಾಜಿ ನಮಸ್ಕಾರ. ನಮ್ಮಪ್ಪ KSRTC ಡ್ರೈವರು. ನಮ್ಮ ಮನೆ ಪಕ್ಕದವರಿರೋರೆಲ್ಲ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿತಿದ್ದಾರೆ. ಆದ್ರೆ ಅಪ್ಪನ ಕೇಳಿದ್ರೆ ದುಡ್ಡಿಲ್ಲ, ಸಂಬಳ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಈ ತರ ಮುಂದೆ ಕಷ್ಟ ಬಂದಿದ್ದಂಗೆ ಅಪ್ಪನ್ನ ಸರ್ಕಾರಿ ನೌಕರರಾಗಿ ಮಾಡಿ.
ನಮ್ಮ ಮನೆ ಪಕ್ಕದಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡ್ಕೊಂಡು ಫುಲ್ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದರೆ ನಮ್ಮ ಅಪ್ಪಂಗೆ ಹೊಸ ಬಟ್ಟೆ ಕೊಡಿಸಿ ಅಂದರೆ ನಂಗೆ ಇನ್ನೂ ಸರಿಯಾಗಿ ಸಂಬಳನೇ ಆಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪನೂ ಕೂಡ ಸರ್ಕಾರಿ ನೌಕರನಾಗಿ ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರ ಸಂಬಂಧ ನಾಡಿದ್ದು ಮಹತ್ವದ ಸಂಪುಟ ಸಭೆ ನಡೆಯಲಿದೆ. ಇದೇ ಕ್ಯಾಬಿನೆಟ್ ಮೀಟಿಂಗ್. ಕೆಲ ಸಚಿವರಿಗೆ ಕೊನೆಯ ಮೀಟಿಂಗ್ ಅನ್ನೋದು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಬಿಎಸ್ವೈ ದೆಹಲಿಗೆ ತೆರಳುವ ಮುನ್ನ ಸಚಿವರ ಜೊತೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಬೇರೆಯವರಿಗೆ ಸ್ಥಾನ ಕೊಡಬೇಕಾಗಿರೋದ್ರಿಂದ ಕೆಲವರನ್ನ ಕೈ ಬಿಡಲೇಬೇಕು, ಆ ಅನಿವಾರ್ಯತೆ ಇದೆ. ಹೀಗಾಗಿ ಯಾರು ಕೂಡ ಬೇಸರ ಮಾಡ್ಕೊಳ್ಬಾರ್ದು. ಇದರಲ್ಲಿ ಪಕ್ಷದ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ನಾವೆಲ್ಲರೂ ಕೇಳೋಣ ಅಂತ ಮನವರಿಕೆ ಮಾಡಿಕೊಡಲಿದ್ದಾರೆ. ಸಂಪುಟದಿಂದ ಕೈಬಿಡೋ ಕೆಲ ಸಚಿವರ ಪಟ್ಟಿಯನ್ನ ಸಿಎಂ ರೆಡಿ ಮಾಡಿಕೊಂಡಿದ್ದಾರಂತೆ. ಆ ಪಟ್ಟಿ ಸಮೇತ ಬುಧವಾರ ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಸಿದ್ಧರಾದ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಸಖತ್ ಫೈಟ್ ಶುರುವಾಗಿದೆ. ಈ ವೇಳೆ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಬಾರದು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ. ಜನರಿಂದ ಆಯ್ಕೆಯಾದವರಿಗೆ ಮಾತ್ರ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲೆಗೂ ಸಚಿವ ಸ್ಥಾನ ಬೇಕು ಎಂದಿದ್ದಾರೆ. ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ. ದಾವಣಗೆರೆ ಕರ್ನಾಟಕದ ಮಧ್ಯ ಭಾಗದಲ್ಲಿದೆ. ಹೀಗಾಗಿ ಇದಕ್ಕೆ ರಾಜಧಾನಿ ಆಗೋ ಎಲ್ಲ ಅರ್ಹತೆ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹೈದರಾಬಾದ್, ಕರ್ನಾಟಕದ ಸಂಪರ್ಕ ಸೇತುವೆ ದಾವಣಗೆರೆ. ಹೀಗಾಗಿ ಪ್ರಾದೇಶಿಕ ಸಮತೋಲನ ಆಧಾರದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಶೀಘ್ರದಲ್ಲೇ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾಗಲಿದೆ. ಹೀಗಾಗಿ ಮಸ್ಕಿ ಗೆಲ್ಲೋದಕ್ಕೆ ಬಿಜೆಪಿ ಸರ್ಕಾರ ವಿವಿಧ ಯೋಜನೆಗಳಿಗೆ ಮಂಜೂರಾತಿ ನೀಡಿ ಹಣ ಬಿಡುಗಡೆಯನ್ನ ಮಾಡ್ತಾ ಇದೆ. ನೆನೆಗುದಿಗೆ ಬಿದ್ದಿದ್ದ ಮಸ್ಕಿ ನಾಲಾ ಆಧುನೀಕರಣ ಸೇರಿದಂತೆ ವಿವಿಧ ಯೋಜನೆಗಳಿಗೆ ರಾಜ್ಯ ಸರ್ಕಾರ 110 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದರ ಜೊತೆಗೆ ಲೋಕೋಪಯೋಗಿ ಇಲಾಖೆಯ ವಿವಿಧ ರಸ್ತೆಗಳಿಗೆ 39 ಕೋಟಿ, ನೀರಾವರಿ ಇಲಾಖೆ ಮೂಲಕ ರಸ್ತೆ ಆಧುನೀಕರಣಕ್ಕೆ 17 ಕೋಟಿ ಸೇರಿದಂತೆ ಒಟ್ಟು 110 ಕೋಟಿ ಅನುದಾನವನ್ನು ಕೊಟ್ಟಿದೆ. ಸಚಿವ ಸಂಪುಟ ಹಣ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ನೀಡಿದ್ದಕ್ಕೆ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಮರಾಠ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸರ್ಕಾರ ಅನುದಾನ ಕೊಟ್ಟ ಬೆನ್ನಲ್ಲೇ ವೀರಶೈವ ಲಿಂಗಾಯತ ಸಮುದಾಯದವರು ಅಲರ್ಟ್ ಆಗಿದ್ದಾರೆ. ತಮ್ಮ ಸಮುದಾಯಕ್ಕೂ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಒತ್ತಾಯ ಹಾಕಿದ್ದಾರೆ. ಇಂದು ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಾದ ಡಿಸಿಎಂ ಲಕ್ಷ್ಮಣ ಸವದಿ, ವಿ ಸೋಮಣ್ಣ ಅವರು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಒತ್ತಾಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸೋಮಣ್ಣ, ವೀರಶೈವ ಲಿಂಗಾಯತ ನಿಗಮದ ಬೇಡಿಕೆ ಹಳೆಯದು. ನಾವು ನಿಗಮ ರಚನೆಗೆ ಒತ್ತಾಯಿಸುತ್ತಿದ್ದೀವಿ. ಮರಾಠ ನಿಗಮ ವಿಚಾರ ಗಡಿ ಪ್ರಶ್ನೆ, ಭಾಷಾ ಪ್ರಶ್ನೆ ವ್ಯಾಪ್ತಿಗೆ ಬರಲ್ಲ. ಮರಾಠ ನಿಗಮ ಮಾಡಿರೋದು ರಾಜ್ಯದ ಮರಾಠಿಗರಿಗೆ ಅಂತ ಹೇಳಿದರು. ವೀರಶೈವ ಲಿಂಗಾಯತ ನಿಗಮ ಅಭಿವೃದ್ಧಿ ನಿಗಮ ಮಾಡಿ ಅಂದಿದ್ದು ಇವತ್ತಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದು ಇದ್ದಿದ್ದೇನೆ. ಹಿಂದೇನೆ ವರ್ಗದಲ್ಲಿರ್ತಕ್ಕಂಥ ಬಹುತೇಕರಿಗೆ OBCಯನ್ನು ಕೂಡ ಈಗಾಗಲೇ ಕೊಟ್ಟಾಗಿದೆ. ನಾವು OBCಯನ್ನು ಇವತ್ತು ಒತ್ತಾಯ ಮಾಡಲಿಲ್ಲ. ಏನಿವತ್ತು ವೀರಶೈವ ಲಿಂಗಾಯತ ನಿಗಮ ಮಾಡಿ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಅದನ್ನು ಚಿಂತನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಡ್ರಗ್ ಪೆಡ್ಲರ್ಗಳಿಗೆ ನೆರವು ನೀಡಿದ ಆರೋಪದಲ್ಲಿ ಕಳೆದ ವಾರ ಬಂಧನಕ್ಕೆ ಒಳಗಾಗಿದ್ದ ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿಯನ್ನ ಇವತ್ತು ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಲಿದ್ದಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು 2 ದಿನ ವಿಚಾರಣೆ ಮಾಡಿರಲಿಲ್ಲ. ಡ್ರಗ್ ಕೇಸಲ್ಲಿ ದರ್ಶನ್ ಲಮಾಣಿ ಸೇರಿದಂತೆ 8 ಜನರನ್ನು ವಶಕ್ಕೆ ಪಡೆದಿರುವಂತಹ ಸಿಸಿಬಿ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನು ನಡೆಸಲಿದ್ದಾರೆ. ಬಂಧಿತರಾಗಿರುವಂತಹ ಆರೋಪಿಗಳನ್ನು 9 ದಿನಗಳ ಕಾಲ ವಶಕ್ಕೆ ಪಡೆಯಲಾಗಿದೆ. ಕೆಜಿನಗರ ಠಾಣೆಯಿಂದ ಡ್ರಗ್ ಕೇಸ್ ಸಿಸಿಬಿಗೆ ವರ್ಗಾವಣೆಯಾಗಿತ್ತು. ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಸುಜೈನನ್ನ ನವೆಂಬರ್ 4ರಂದು ಸಿಸಿಬಿ ಪೊಲೀಸರು ಬಂಧಿಸಿದ್ರು. ಈತನ ಮಾಹಿತಿ ಆಧರಿಸಿ ಸುನೀಶ್ ಹೆಗಡೆನ ಬಂಧನ ಆಗಿತ್ತು. ಈ ವೇಳೆ ಆರೋಪಿಗಳ ಜೊತೆ ಗೋವಾದಲ್ಲಿ ದರ್ಶನ್ ಲಮಾಣಿ ಕೂಡ ಇದ್ರು. ಡ್ರಗ್ಸ್ ಜಾಲದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿರೋ ಬಿನೀಶ್ ಕೋಡಿಯೇರಿ ಆಪ್ತರಿಗೂ ಸಂಕಷ್ಟ ಶುರುವಾಗಿದೆ. ಕೇರಳ ಮಾಜಿ ಗೃಹ ಸಚಿವ ಕೋಡಿಯೇರಿ ಬಾಲಕೃಷ್ಣ ಪುತ್ರ ಬಿನೀಶ್ ಒಡನಾಟ ಹೊಂದಿರುವ ಉದ್ಯಮಿಗಳಿಗೆ ಇಡಿ ಭೀತಿ ಎದುರಾಗಿದೆ. ಕೇರಳದ ಮೂಲದ ರಶೀದ್, ಅಬ್ದುಲ್ ಲತಾನ್ ಹಾಗೂ ಅನಿಕುಟ್ಟನ್ ಅರುಣ್ ಅನ್ನೋರಿಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ನವೆಂಬರ್ 18ರಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳಿಂದ ಸಮನ್ಸ್ ಜಾರಿ ಮಾಡಲಾಗಿದೆ. ಒಂದು ವೇಳೆ ವಿಚಾರಣೆಗೆ ಸಹಕರಿಸದೇ ಇದ್ದಲ್ಲಿ 4ರನ್ನ ಬಂಧಿಸುವ ಸಾಧ್ಯತೆ ಇದೆ.
ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿರುವಂತಹ ರಾಗಿಣಿ ಹಾಗೂ ಸಂಜನಾ ಜೈಲಲ್ಲೇ ದೀಪಾವಳಿ ಆಚರಿಸುವಂತಾಗಿದೆ. ಹಬ್ಬಕ್ಕೆ ಅಂತ ಗುರುವಾರ ನಟಿ ರಾಗಿಣಿ ಮತ್ತು ಸಂಜನಾಗೆ ಕುಟುಂಬಸ್ಥರು ಬಟ್ಟೆ ಕಳಿಸಿದ್ರು. ಆದರೆ ಜೈಲಿನ ಪ್ರೋಟೋಕಾಲ್ನಂತೆ 3 ದಿನ ಪ್ರತ್ಯೇಕವಾಗಿರಿಸಿ ಸ್ಯಾನಿಟೈಸ್ ಮಾಡಿ ಶನಿವಾರ ಸಂಜೆ ಬಟ್ಟೆ ಕೊಟ್ಟಿದ್ದಾರೆ. ಅಲ್ಲದೆ ಶನಿವಾರ ಪೋಷಕರ ಜೊತೆ ಫೋನ್ನಲ್ಲಿ ಮಾತನಾಡುವುದಕ್ಕೆ ರಾಗಿಣಿ ಮತ್ತು ಸಂಜನಾಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಜೈಲಿನ ಸಿಬ್ಬಂದಿಗೂ ಸಿಹಿ ಕಳಿಸೋದಾಗಿ ರಾಗಿಣಿ ತಂದೆ ಮನವಿ ಮಾಡಿದ್ರು. ಆದರೆ ಜೈಲಿನ ಸಿಬ್ಬಂದಿ ಅದನ್ನ ತಿರಸ್ಕರಿಸಿದ್ರು. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ 4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಾಳೆ ಹಾಗೂ ನಾಡಿದ್ದು ಮಳೆ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆಗಳಿವೆ. ನಿನ್ನೆಯಿಂದಲೂ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಸಂಜೆ ಆಗ್ತಿದ್ದಂತೆ ಮಳೆ ಶುರುವಾಗಿದೆ. ಹಿಂದೂ ಮಹಾಸಾಗರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನವೆಂಬರ್ 17 ಹಾಗೂ 18ರಂದು ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗುವ ನಿರೀಕ್ಷೆ ಇದ್ದು ಬೆಂಗಳೂರಿನಲ್ಲಿ ನವೆಂಬರ್ 16 ಹಾಗೂ 17ರಂದು ಮಳೆಯಾಗುವ ಸಾಧ್ಯತೆ ಇದೆ. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಮಾಡಿ. ಉಳಿದಿರುವಂತಹ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಒಂದೊಂದೇ ನೋಡ್ತಾ ಹೋಗೋಣ. ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಗಲಭೆ ಸಂಬಂಧ ಆರೋಪಿ ಮಾಜಿ ಮೇಯರ್ ಸಂಪತ್ ರಾಜ್ ಅವರ ಬಂಧನ ಇನ್ನೂ ಆಗಿಲ್ಲ. ಹೀಗಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಿಸಿಬಿ ಪೊಲೀಸರೊಂದಿಗೆ ಇಂದು ಸಭೆ ನಡೆಸಿದ್ರು. ಇತ್ತೀಚೆಗಷ್ಟೇ ಪ್ರಕರಣ ಆರೋಪಿ ಓರ್ವ ರಾಜಕಾರಣಿಯಾಗಿದ್ದು ಅವರನ್ನ ಇನ್ನೂ ಬಂಧಿಸಲಿಲ್ವೇ ಅಂತ ಪೊಲೀಸರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿತ್ತು. ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರು ಪ್ರಕರಣದ ಇದುವರೆಗಿನ ಬೆಳವಣಿಗೆ ಕುರಿತು ಚರ್ಚಿಸಲು ಸಿಸಿಬಿ ಪೊಲೀಸರೊಂದಿಗೆ ಸಭೆ ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಇನ್ನು ಸಂಪತ್ ರಾಜ್ಗೆ ಆಶ್ರಯ ನೀಡಿದ ಹಿನ್ನೆಲೆ ರಿಯಾಜುದ್ದೀನ್ ಎಂಬಾತನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆರೋಪಿ ರಿಯಾಜುದ್ದೀನ್ ತನ್ನದೇ ಕಾರ್ನಲ್ಲಿ ಸಂಪತ್ ರಾಜ್ರನ್ನ ಕರೆದೊಯ್ದು ನಾಗರಹೊಳೆಯ ಫಾರ್ಮ್ ಹೌಸ್ನಲ್ಲಿ 4 ದಿನ ಇಟ್ಟಿದ್ದ. ಪೊಲೀಸರು ಮೊಬೈಲ್ ಟವರ್ ಆಧರಿಸಿ ನಾಗರಹೊಳೆಗೆ ಹೋಗಿದ್ರು. ಪೊಲೀಸರು ಹೋಗುವಷ್ಟರಲ್ಲಿ ಸಂಪತ್ ರಾಜ್ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಚಿಕ್ಕಮಗಳೂರಿನಲ್ಲಿ ಅರಣ್ಯಾಧಿಕಾರಿಯೊಬ್ಬರು ಮಹಿಳೆಯನ್ನ ಬೆದರಿಸಿ ಕಾಮದಾಟವಾಡಿದ್ದಾರೆ. ಅರಣ್ಯ ಇಲಾಖೆ ಕ್ವಾರ್ಟರ್ಸ್ನಲ್ಲಿ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಕೊಪ್ಪ ವಿಭಾಗದ ಡಿಆರ್ಎಫ್ಒ ಚಂದನ್ ಕಾಮದಾಟ ಬಯಲಿಗೆ ಬಂದಿದೆ. ಕ್ವಾರ್ಟರ್ಸ್ನಲ್ಲಿ ಡಿಆರ್ಎಫ್ಒ ರಾಸಲೀಲೆಯಲ್ಲಿ ತೊಡಗಿದಾಗ ಮಹಿಳೆಯ ಪತಿ ಹಾಗೂ ಸ್ಥಳೀಯರು ಮುತ್ತಿಗೆ ಹಾಕಿ ತರಾಟೆಗೆ ತಗೊಂಡಿದ್ದಾರೆ. ಮಹಿಳೆಯ ಮನೆ ಪಕ್ಕದಲ್ಲಿದ್ದ ಒಣಗಿದ ಮರವೊಂದನ್ನ ಕೆಲ ತಿಂಗಳ ಹಿಂದೆ ಮಹಿಳೆಯ ಪತಿ ಕಟ್ ಮಾಡಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಚಂದನ್ ಕೇಸ್ ಹಾಕಿದ್ರು. ಬಳಿಕ ಮಹಿಳೆ ಜೊತೆ ಮಾತನಾಡಿ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಹೇಳಿ ಪುಸ್ಲಾಯಿಸಿದ್ದಾನೆ. ಬಳಿಕ ತಾನು ಕರೆದಾಗ ಕ್ವಾರ್ಟರ್ಸ್ಗೆ ಬರಬೇಕು ಅಂತ ಹೇಳಿ ಅಕ್ರಮ ಸಂಬಂಧ ಬೆಳೆಸಿದ್ದಾರೆ. ಇದೀಗ ಡಿಆರ್ಎಫ್ಒ ಚಂದನ್ ಹಾಗೂ ಪತ್ನಿ ವಿರುದ್ಧ ಪತಿ ಕೇಸನ್ನು ಕೊಟ್ಟಿದ್ದಾರೆ. ಇಬ್ಬರನ್ನು ಬಾಳೂರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾರಮ್ಮ ಮಂಗಳೂರಿನ ಕಂದಾವರ ಬಳಿ ಇಬ್ಬರು ದುಷ್ಕರ್ಮಿಗಳು ತಲ್ವಾರ್ನಿಂದ ಅಬ್ದುಲ್ ಅಜೀಜ್ ಮೇಲೆ ದಾಳಿ ನಡೆಸಿದ್ದಾರೆ. ಕಂದಾವರ ಮಸೀದಿ ವಿಚಾರದಲ್ಲಿ ಹಲ್ಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಪ್ರಾಣಾಪಾಯದಿಂದ ಪಾರಾದ ಅಬ್ದುಲ್ಲಾಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಲ್ಗಿಟ್ಟಾರಲ್ಲ ತಲೆ ಕಿಟ್ಟು ಮಾಡಿ ಲಾಸ್ಟ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ತಲ್ವಾರ್ನಿಂದ ದಾಳಿ ನಡೆಸಿದ್ದಾರೆ ಅಂತ. ಇಬ್ರು ದುಷ್ಕರ್ಮಿಗಳು ಬರ್ತಾರೆ. ಒಬ್ರು ಒಂದು ಏಟನ್ನ ಕೊಟ್ಟು ಓಡ್ ಹೋದ್ರೆ ಮತ್ತೊಬ್ಬ ಒಂದು 3-4 ಬಾರಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ತಲ್ವಾರ್ನಿಂದ ಹಲ್ಲೆ ಮಾಡಿರುವಂತಹ ಒಂದು ದೃಶ್ಯ ಇದೀಗ ಸಿಸಿಟಿವಿ
ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಸೊ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಇಬ್ರು ದುಷ್ಕರ್ಮಿಗಳು ಬರ್ತಾರೆ, ಏಕಾಏಕಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ತಲ್ವಾರ್ನಿಂದ 4-5 ಬಾರಿ ಅವರಿಗೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಮೈಸೂರಿನಲ್ಲಿ ಯುವತಿಯೊಬ್ಬಳನ್ನ ಜೀವಂತ ಸುಟ್ಟಿದ್ದ ಯುವಕ ಅರೆಸ್ಟ್ ಆಗಿದ್ದಾನೆ. ಹೊತ್ತಿ ಉರಿತಾ ಇದ್ದ ಯುವತಿ ಶವ ಸಿಕ್ಕ ಬಗ್ಗೆ ಪ್ರಕರಣ ಭೇದಿಸಿದಂತ ಪಿರಿಯಾಪಟ್ಟಣ ಪೊಲೀಸರು ನಂಜನಗೂಡು ತಾಲೂಕು ಕರಳಪುರ ಗ್ರಾಮದ ಸಿದ್ದರಾಜು ಅನ್ನೋರನ್ನ ವಶಕ್ಕೆ ಪಡೆದಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಭಾಗ್ಯ ಕೊಲೆಯಾದಂತ ಯುವತಿ ಅಕ್ಟೋಬರ್ 8ನೇ ತಾರೀಕು ಹೊತ್ತಿ ಉರಿತಾ ಇದ್ದ ಸ್ಥಿತಿಯಲ್ಲಿ ಭಾಗ್ಯ ಶವ ಪತ್ತೆಯಾಗಿತ್ತು. ಭಾಗ್ಯ ಹಾಗೂ ಆರೋಪಿ ಸಿದ್ದರಾಜು ಪರಸ್ಪರ ಪ್ರೀತಿಸ್ತಾ ಇದ್ರು. ಮದುವೆ ಆಗುವಂತೆ ಸಿದ್ದರಾಜುಗೆ ಭಾಗ್ಯ ಒತ್ತಡ ಹೇರಿದ್ಲು. ಈ ವೇಳೆ ಭಾಗ್ಯಳನ್ನ ಕರೆದೊಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬೆಂಕಿ ಹಚ್ಚಿ ಸಿದ್ದರಾಜು ಪರಾರಿಯಾಗಿದ್ದ. ದೈಹಿಕವಾಗಿ ಬಳಸಿಕೊಂಡು ಬಳಿಕ ಸಿದ್ದರಾಜು ಮದುವೆಗೆ ವಿರೋಧಿಸಿದ್ದ. ಹೀಗಾಗಿ ತನ್ನದೇ ಕಾರಿನಲ್ಲಿ ಸ್ನೇಹಿತನ ಜೊತೆಗೂಡಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಪರಾರಿಯಾಗಿದ್ದ ಈ ಆರೋಪಿ. ಅಬಕಾರಿ ಸಚಿವ ಎಚ್ ನಾಗೇಶ್ ಅವರ ತವರು ಕೋಲಾರ ಜಿಲ್ಲೆಯಲ್ಲಿನ ಲಿಕ್ಕರ್ ಶಾಪ್ಗಳು ಆಂಧ್ರದ ಗಡಿಗೆ ಶಿಫ್ಟ್ ಆಗಲು ತುದಿಗಾಲಲ್ಲಿ ನಿಂತಿವೆ. ಆಂಧ್ರದ ಮದ್ಯಪ್ರಿಯರನ್ನ ಸೆಳೆಯಲು ಅಬಕಾರಿ ಇಲಾಖೆ ಭರ್ಜರಿ ಸಹಕಾರ ನೀಡ್ತಾ ಇದೆ. ಈಗಾಗಲೇ ಕೋಲಾರ ಜಿಲ್ಲೆಯ ಮುಳಬಾಗಿಲು, ಕೆಜಿಎಫ್, ಶ್ರೀನಿವಾಸಪುರ ತಾಲೂಕುಗಳಲ್ಲಿನ 20ಕ್ಕೂ ಹೆಚ್ಚು ಬಾರ್ಗಳು ಆಂಧ್ರ ಮತ್ತು ತಮಿಳುನಾಡು ಗಡಿಗೆ ವರ್ಗಾವಣೆ ಮಾಡಿಕೊಂಡಿವೆ. ಇದರಿಂದ ಗಡಿಯಲ್ಲಿನ ಗ್ರಾಮಗಳಲ್ಲಿ ಜನರು ಅಬಕಾರಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷಿ ಜಮೀನಿಗೆ ಹೊಂದಿಕೊಂಡಂತೆ ಬಾರ್ಗಳು ಸ್ಥಾಪನೆ ಆಗ್ತಿರೋದಕ್ಕೆ ರೈತರು ಹಾಗೂ ಮಹಿಳೆಯರು ಜಮೀನಿನ ಕಡೆಗೆ ಹೋಗಲಾಗದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಬಾರ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಮದ್ಯ ಮಾರಾಟ ಆಗ್ತಾ ಇದ್ದು ಅಬಕಾರಿ ಇಲಾಖೆ ನೋಡಿಯೂ ನೋಡದಂತೆ ಕಣ್ಮುಚ್ಚಿ ಕುಳಿತಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಾಜ್ಯ, ದೇಶ, ವಿದೇಶದಲ್ಲಿ ಪ್ರತಿ ಕ್ಷಣ ಎಲ್ಲಾ ಕ್ಷೇತ್ರದಲ್ಲೂ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೂತಲೇ ನೀವು ಅಪ್ಡೇಟ್ ಆಗಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಮಾಡಿ. ಉಳಿದಿರುವಂತಹ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಮತ್ತೆ ವಿಘ್ನ ಎದುರಾಗಿದೆ. ಬಳ್ಳಾರಿ ಸೇರಿದಂತೆ 3 ಜಿಲ್ಲೆಗಳ ಪ್ರವೇಶಕ್ಕೆ ಅನುಮತಿ ಕೇಳಿದ್ದ ರೆಡ್ಡಿ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇತ್ತು. ವಿಚಾರಣೆ ವೇಳೆ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸಿಬಿಐ ವಿರೋಧಿಸಿದೆ. ಬಳ್ಳಾರಿಯಲ್ಲಿ ಅವರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡಲಿದ್ದಾರೆ. ತನಿಖಾಧಿಕಾರಿಗಳ ವಾಹನ ಸುಡಲಾಗಿದೆ. ಭದ್ರತೆಯಲ್ಲಿರುವ ಸಾಕ್ಷಿಗಳನ್ನು ಬೆದರಿಸಲಾಗ್ತಾ ಇದೆ ಎಂದಿದ್ದಾರೆ. ಒಟ್ಟು 47 ಸಾಕ್ಷ್ಯಗಳು ಬಳ್ಳಾರಿಯಲ್ಲಿದ್ದಾರೆ. ರೆಡ್ಡಿ ಬಳ್ಳಾರಿ ಪ್ರವೇಶಿಸಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಎಲ್ಲ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ತನಿಖೆ ನಡೆಸೋದು ಹೇಗೆ ಅಂತ ಸಿಬಿಐ ವಿರೋಧಿಸಿದೆ. ಡಿಸೆಂಬರ್ನಲ್ಲಿ ವಿಸ್ತೃತ ವಿಚಾರಣೆ ನಡೆಸಲಿರುವ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೊಸಗುಡ್ಡದಹಳ್ಳಿ ಕೆಮಿಕಲ್ ಗೋಡೌನ್ ಬೆಂಕಿ ಅವಘಡದ ಬೆನ್ನಲ್ಲೇ ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ನಡೆದಿದೆ. ಎಚ್ಎಸ್ಆರ್ ಲೇಔಟ್ನ ಹ್ಯಾಂಗ್ ಓವರ್ ಪಬ್ನಲ್ಲಿ ಮಧ್ಯಾಹ್ನ 12:25 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಕೂಡಲೇ ಸ್ಥಳಕ್ಕೆ ಧಾವಿಸಿದ 3 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಮುದುಕರ ಮೇಲೆ ಮುದುಕನೊಬ್ಬ ಫೈರಿಂಗ್ ಮಾಡಿದ್ದಾನೆ. ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಪಳನಿಯಲ್ಲಿ ಹಡಹಗಲೇ ಈ ಶಾಕಿಂಗ್ ಶೂಟೌಟ್ ನಡೆದಿದೆ. ಥಿಯೇಟರ್ ಮಾಲೀಕ ಮುದುಕನೊಬ್ಬ ರಸ್ತೆ ಬದಿ ನಿಂತಿದ್ದ ಇಬ್ಬರು ಮುದುಕರ ಮೇಲೆ ಫೈರ್ ಮಾಡ್ತಿದ್ದಂತೆ ಮತ್ತೊಬ್ಬ ಮುದುಕ ಬಂದು ಆತನ ಮೇಲೆ ಮರದ ತುಂಡು, ಕಲ್ಲು ಬಿಸಾಡಿ ಸಂಭವಿಸಬಹುದಾದ ಮತ್ತಷ್ಟು ಅವಘಡವನ್ನ ತಡೆದಿದ್ದಾನೆ. ಈ ಶೂಟೌಟ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗುಂಡೇಟು ತಿಂದ ಮುದುಕರಿಬ್ಬರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಪೊಲೀಸರು ಈಗ ತನಿಖೆ ಮಾಡುತ್ತಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿದ್ದ ಅಶೋಕ್ ಗಸ್ತಿ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಇವತ್ತು ಬಿಜೆಪಿ ಹೊಸ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿದೆ. ಕರ್ನಾಟಕದಿಂದ ನಡೆಯುವಂತಹ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ನಾಡಿದ್ದು ಕಡೇ ದಿನವಾಗಿದ್ದು ಇವತ್ತು ಅಥವಾ ನಾಳೆಯೊಳಗೆ ಬಿಜೆಪಿ ಅಭ್ಯರ್ಥಿ ಫೈನಲ್ ಆಗಲಿದೆ. ರಾಜ್ಯ ಬಿಜೆಪಿ ಘಟಕ ಈಗಾಗಲೇ 3 ಹೆಸರುಗಳನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಿದೆ. ಅಶೋಕ್ ಗಸ್ತಿ ಅವರ ಪತ್ನಿ ಸುಮಾ ಗಸ್ತಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಶಂಕರಪ್ಪ ಹಾಗೂ ಮಾಜಿ ಶಾಸಕ ನಿರ್ಮಲ್ ಕುಮಾರ್ ಸುರಾನ ಅವರ ಹೆಸರನ್ನ ಶಿಫಾರಸು ಮಾಡಿದೆ. ಈ ಮೂವರನ್ನ ಹೊರತುಪಡಿಸಿ ಅಚ್ಚರಿಯ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ಸಾಧ್ಯತೆಯೂ ಇದೆ.
ಇನ್ನು ಖ್ಯಾತ ನಟ ರಜನಿಕಾಂತ್ ಮತ್ತು ಖ್ಯಾತ ನಟಿ ಖುಷ್ಬು ಅವರ ಹೆಸರುಗಳು ಕೂಡ ಕೇಳಿಬರ್ತಾ ಇವೆ. ಮುಂದಿನ ವರ್ಷ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ಆ ಚುನಾವಣೆ ದೃಷ್ಟಿಯಿಂದ ರಜನಿಕಾಂತ್ ಅಥವಾ ಖುಷ್ಬುಗೆ ಅವಕಾಶ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಸತತ 4ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಾರಾ ಕಿಶೋರ್ ಪ್ರಸಾದ್, ರೇಣುದೇವಿ ಸಿಎಂಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಡಿಸಿಎಂಗಳಾಗಿ ಸರಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಜರಿದ್ದರು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯುಗೆ ಕಡಿಮೆ ಮತ ಬಂದ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಪಟ್ಟ ಕೈತಪ್ಪಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ನಡೆದ ಸಭೆಯಲ್ಲಿ ನಿತೀಶ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಎನ್ಡಿಎ ಆಯ್ಕೆ ಮಾಡಿತ್ತು. ಈ ಮೂಲಕ ಫಲಿತಾಂಶ ಏನೇ ಬಂದರೂ ನಿತೀಶ್ ಅವರೇ ಸಿಎಂ ಅಂತ ಹೇಳಿದ ಬಿಜೆಪಿ ತನ್ನ ಮಾತನ್ನ ಉಳಿಸಿಕೊಂಡಿದೆ. ಸತತ 4ನೇ ಬಾರಿಗೆ ಹಾಗೂ ಒಟ್ಟು 7ನೇ ಅವಧಿಗೆ ನಿತೀಶ್ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಾವು ಆಕಾಶದೆತ್ತರದ ಕಟ್ಟಡವೊಂದನ್ನು ನೋಡ್ತೀವಿ. ಈ ಕಟ್ಟಡದಲ್ಲಿ ನೀರಿನ ಸರಬರಾಜು ಇದೆ ಅಂತ ಸಹಜವಾಗಿ ಭಾವಿಸ್ತೀವಿ. ಹಾಗೇನೆ ಸ್ಲಂಗಳಲ್ಲಿ ಪ್ರತಿ ಮನೆ ಎದುರು ಪ್ಲಾಸ್ಟಿಕ್ ಕ್ಯಾನ್ ನೋಡ್ತೀವಿ. ಅದೇ ಕ್ಯಾನ್ಗಳನ್ನ ಹಿಡಿದು ನಿಂತ ಜನರನ್ನ ದಿನಕ್ಕೆ 2 ಬಾರಿ ಸಾರ್ವಜನಿಕ ನಲ್ಲಿ ಬಳಿ ಇರೋದನ್ನ ನೋಡ್ತೀವಿ. ಆದ್ರೆ ಇದು ಅಸಮಾನತೆ ಅನ್ನೋದು ಫಾತಿಮಾ ವಾದ. ಜಲ ಸಮಾನತೆಗೆ ಆಗ್ರಹಿಸಿದ ಫಾತಿಮಾ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ